ಮುಂದಿನ ಸುದ್ದಿಗೆ ಹೋಗೋಣ. ಹಾರ್ಡ್ ಕೋರ್ ಪಾಲಿಟಿಕ್ಸ್ ಅಲ್ಲ, ಒಂದು ಆಫ್ ಬೀಟ್ ಸ್ಟೋರಿ ಅಂದ್ಕೊಳ್ಳಿ. ಮೂಡಿಗೆರೆಯ ಕಾಂಗ್ರೆಸ್ ಶಾಸಕಿ ನಯನಾ ಮೋಟಮ್ಮ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು. ಕಂಪ್ಲೇಂಟಿನ ಆಧಾರದ ಮೇಲೆ ಒಬ್ಬ ಯಕ್ಷಿತ್ ರಾಜ್ ಅನ್ನುವಂಥವನು ಅರೆಸ್ಟ್ ಆಗಿದ್ದಾನೆ. ಏನು ಕಂಪ್ಲೇಂಟ್ ಇದು? ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಹಾಕಿದ್ದ ಕಂಪ್ಲೇಂಟ್, ವೈಯಕ್ತಿಕ ಅವಹೇಳನ ಇನ್ಸ್ಟಾಗ್ರಾಮ್ನಲ್ಲಿ ನಯನಾ ಮೋಟಮ್ಮ ಅವರ ಬಟ್ಟೆ ಬಗ್ಗೆ. ಇದರ ವಿರುದ್ಧ ಮೂಡಿಗೆರೆಯ ಶಾಸಕಿ ಹಠಕ್ ಬಿದ್ರು, ಸೆಡ್ ಹೊಡೆದ್ರು. ಅಶ್ಲೀಲ ಕಮೆಂಟ್ ಮಾಡಿದ್ದವನು ಸಿಕ್ಕಾಕೊಂಡ. ಯಕ್ಷಿತ್ ರಾಜ್ ಅಂತ ರಾಮನಗರದವನು, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾನೆ. ಅಕ್ಟೋಬರ್ನಲ್ಲೇ ನಡೆದಿದ್ದು, ಈಗ ಬೆಳಕಿಗೆ ಬಂದಿದೆ. ಡಿಪಿ ಇಲ್ಲದೆ ಇರೋ ಪ್ರೊಫೈಲ್ ಇಟ್ಕೊಂಡು ನಯನಾ ಮೋಟಮ್ಮ ಅವರ ಫೋಟೋಗೆ ಕೆಟ್ಟ ಕಮೆಂಟ್ ಹಾಕೋದು. ಸ್ವತಃ ನಯನಾ ಮೋಟಮ್ಮ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮೇಡಮ್, ಸಾರಿ, ಸ್ವಲ್ಪ ಧ್ವನಿ ಸರಿ ಇಲ್ಲ, ಸರಿಯಾಗಿ ಕೇಳಿಸ್ತಾ ಇದೆ ನನ್ನ ವಾಯ್ಸ್ ಅನ್ಕೋತೀನಿ. ನಾನು ಅದೇ ಅನ್ಕೊಂತಾ ಇದೆ ಏನಾಗಿದೆ ಧ್ವನಿಗೆ ಅಂತ, ಅಥವಾ ನನ್ನ ನೆಟ್ವರ್ಕ್ ಅಂತ ಇಲ್ಲ ಇಲ್ಲ ಇಲ್ಲ, ಊರಿಗೆ ಹೋದೆ, ಸ್ವಲ್ಪ ಅಲ್ಲಿ ಇಲ್ಲಿ ನೀರು ಕುಡಿದು ಗಂಟ್ಲು ಕೂತ್ಕೊಂಡಂಗೆ ಆಗಿದೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಅಭಿನಂದನೆ ತಿಳಿಸ್ತೀನಿ ನಯನಾ ಅವರೇ. ಯಾರು ಕೂಡ ಇಂಥದ್ದನ್ನು ಸಹಿಸಿಕೊಳ್ಳಬಾರದು. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಕಮೆಂಟ್ ಹಾಕೋದು ಅನ್ನೋದು ಒಂಥರ ಟ್ರೆಂಡ್ ಆದಂಗೆ ಆಗಿದೆ. ಇದು ಮುಖ ಇರೋದಿಲ್ಲ. ಯಾರು ಎಲ್ಲಿ ಕೂತ್ಕೊಂಡು ಏನು ಬೇಕಾದರೂ, ಯಾರ ಬಗ್ಗೆ ಬೇಕಾದರೂ, ಏನು ಬೇಕಾದರೂ ಹೇಳ್ಬಿಡ್ಬೋದು ಅಂತ. ಇದರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರುವಂಥ ಹೆಣ್ಣು ಮಕ್ಕಳನ್ನ ಫಸ್ಟಿಗೆ ನಾನು ಅಭಿನಂದನೆ ತಿಳಿಸ್ತೀನಿ ಅವ್ರಿಗೆ. ದಿಸ್ ಟ್ರೆಂಡ್ ಹ್ಯಾಸ್ ಟು ಸ್ಟಾಪ್. ಒಪ್ಕೊಳ್ತೀನಿ, ಖಂಡಿತ ಒಪ್ಕೊಳ್ತೀನಿ. ಇದು ಆಕ್ಚುಲಿ ಮೊದಲನೇ ಬಾರಿ ಆಗಿದಲ್ಲ. ಇದಕ್ಕಿಂತ ಮುಂಚೆ 1 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಇದೇ ರೀತಿ ಫೇಸ್ಬುಕ್ ಅಲ್ಲಿ ಏನೋ ಪ್ರೊಫೈಲ್ ನ ನೋಡಿ ಅಥವಾ ಫಾಲೋ ಮಾಡಿ ಫೋನ್ ಮಾಡ್ತಾರೆ ನನ್ಗೆ. ನಾನು ಯೂಶಲಿ ಎಲ್ಲಾ ಫೋನ್ ಕಾಲ್ಸ್ ನ ರಿಟರ್ನ್ ಮಾಡುವಂತ ನಂದು ಅಭ್ಯಾಸ. ಯಾಕಂದ್ರೆ ನಮ್ಮ ಕ್ಷೇತ್ರದವ್ರು ಫೋನ್ ಮಾಡಬಹುದು, ಏನಾದ್ರೂ ಸಮಸ್ಯೆ ಇರಬಹುದು, ಅನ್ನೋನ್ ನಂಬರ್ಸ್ ಇದ್ದಾಗ್ಲೂ ನಾವು ಫೋನ್ ಎತ್ತಲೇಬೇಕಾಗತ್ತೆ. ಆಮೇಲೆ ನನಗೆ ಗೊತ್ತಾಯ್ತು ಅದು ಸುಮ್ನೆ ಹೀಗೆ ಟೈಮ್ ಪಾಸಿಗೆ ಫೋನ್ ಮಾಡಿರೋದು ಅಂತ. ಟೈಮ್ ಪಾಸಿಗೆ ಫೋನ್ ಮಾಡಿರೋದು ಅಂದ್ರೆ ಏನು, ಆಮೇಲೆ ಮೆಸೇಜಸ್ ಕಳಿಸ್ಲಿಕ್ಕೆ ಶುರು ಮಾಡಿದೆ. ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಅಷ್ಟಿಷ್ಟಲ್ಲ. ನಾನು ವೇಟ್ ಮಾಡಿದೆ, ನೋಡ್ದೆ, ಸ್ಕ್ರೀನ್ ಶಾಟ್ಸ್ ನ ಫೈನಲಿ ಪೊಲೀಸಿಗೆ ಕಳಿಸ್ಕೊಟ್ಟೆ. ಆದ್ರೆ ಅದ್ರಲ್ಲಿ ನನಗೇನ್ ಗೊತ್ತಾಗಿದ್ದು ಅಂದ್ರೆ, ಅವನ್ ಆಕ್ಚುಲಿ ಅವನ್ ಎಷ್ಟು ಕ್ಲೆವರ್ ಇದ್ದ ಅಂದ್ರೆ, ಫೋನ್ ನಂಬರ್ನ ಸಿಮ್ ಕಾರ್ಡ್ ನ ತೆಗೆದ್ಬಿಟ್ಟು ವೈಫೈ ಇಂದ ಮೆಸೇಜಸ್ ನ ಕಳಿಸ್ತಾ ಇದ್ದ. ವೈಫೈ ಇಂದ, ಸೊ ದಟ್ ಅವ್ನ್ ಟ್ರ್ಯಾಕ್ ಆಗ್ಬಾರ್ದು ಅಂತ. ಆತರ 100 ಜನ ಮಹಿಳೆಯರಿಗೆ ಮಾಡಿದ್ದ ಅವನು. ನನ್ನಿಂದ ಅವನು ಅವತ್ತು ಸಿಕ್ಬಿದ್ದ. ಸೊ ಎಷ್ಟೋ ಜನ, 100 ಜನ ಮಹಿಳೆಯರು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಇಟ್ಕೊಂಡಿರೋರಿಗೆ ಈ ವಿಚಾರ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿರೋದಿಲ್ಲ. ಅಂದ್ರೆ ಎಷ್ಟು ಕೆಟ್ಟದಾಗಿತ್ತು ಆ ಮೆಸೇಜಸ್ ಅಂದ್ರೆ, ಎಲ್ಲ ಆಲ್ಮೋಸ್ಟ್ ಎಲ್ಲದು ಸೆಕ್ಷುವಲ್ ಓವರ್ಟೋನೆ ಮೆಸೇಜಸ್. ಅಂದ್ರೆ ಮಹಿಳೆಯರು, ಅದು ನಮ್ಮಂತವ್ರು ನಮ್ಮ ಜೀವನನ ಸಾರ್ವಜನಿಕ ಇದಕ್ಕೋಸ್ಕರ ಮುಡುಪಿಟ್ಟವ್ರದಂತೂ ಐ ರಿಯಲಿ ಡೋಂಟ್ ನೋ. ಈ ತರ ಅಂತೂ ನಮಗೆ ನಿರಂತರವಾಗಿ ನಾವು ಫೇಸ್ ಮಾಡ್ಬೇಕಾಗತ್ತೆ. ಬಟ್ ನಾವು ಎಲ್ಲೋ ಒಂಥರ ಒಂದ್ ಗೆರೆ ಹಾಕ್ತಿವಿ. ಇದಾದ್ಮೇಲೆ ಇಲ್ಲಿವರೆಗೂ ಸಹಿಸ್ಕೋಬಹುದು,
ಎಸ್. ಇದಾದ್ಮೇಲೆ ಸಹಿಸ್ಕೊಳಕ್ ಆಗೋದಿಲ್ಲ ಅಂತ. ಯಾಕಂದ್ರೆ ಈಗ ನನ್ನಂತವ್ರೆ ಇದನ್ನ ಸಹಿಸ್ಕೊಳ್ತಾ ಇದಾರೆ ಅಥವಾ ನಾವು ಕೇಳಿಸ್ಕೋಬೇಕು ಅಥವಾ ನೋಡ್ಬೇಕು ನಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ Exactly. ಅಂದ್ರೆ, ಈಗ ಸಾಮಾನ್ಯ ಹೆಣ್ಮಕ್ಳು ಏನ್ ಮಾಡ್ತಿರ್ಬೋದು? ನನ್ ಪ್ರಶ್ನೆ ಅದೇ. ಈಗ ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಅಥವಾ ಒಂದು ಗೃಹಿಣಿ ಅಥವಾ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡ್ತಿರೋರು ಒಂದೊಂದ್ಸತಿ ಅವರ ಗಂಡನ ಹತ್ರನೂ ಹೇಳ್ಕೊಳಕ್ ಆಗೋದಿಲ್ಲ. ಪ್ರಶ್ನೆ ಬರುತ್ತೆ, ಯಾಕೆ ಈ ತರ, ನೀವ್ ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇದ್ದೀರಾ ಅಂತ. ಈ ತರ ನಮಗೆ ಅನಿವಾರ್ಯದ ಪರಿಸ್ಥಿತಿ, ಬಿಕಾಸ್ ನಾವು ನಮ್ಮ ಕೆಲಸಗಳನ್ನ ಹೌದು, ಹೌದು. ತೋರಿಸ್ಕೊಳ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ. ಅದಲ್ದಲೆ ನಂದು 2 ಅಕೌಂಟ್ಸ್ ಇದೆ. ಒಂದು ನಂದು ಪರ್ಸನಲ್ ಅಕೌಂಟ್, ಮತ್ತೆ ಒಂದು ನಂದು ಏನು ನನ್ನ ಪೊಲಿಟಿಕಲ್ ಆಕ್ಟಿವಿಟೀಸ್ ಇರೋ ಒಂದು ಅಕೌಂಟ್. ಈ ಪರ್ಸನಲ್ ಅಕೌಂಟ್ ನಾನು ಯಾವತ್ತೂ ಓಪನ್ ಆಗೇ ಇಟ್ಟಿರೋಳು. ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ, ಎಲೆಕ್ಷನ್ ಆದ್ಮೇಲೂ ಕೂಡ ನಾನು ಅದನ್ನ ಸುಲಭವಾಗಿ ಪ್ರಿವಸಿ ಸೆಟ್ಟಿಂಗ್ ಮಾಡ್ಬಿಟ್ಟು ನನ್ನ ಫ್ರೆಂಡ್ಸಿಗೆ, ನನಗ್ ಬೇಕಾದವ್ರಿಗೆ ಮಾತ್ರ ಅದಕ್ಕೆ ಆಕ್ಸೆಸ್ ಕೊಡಬಹುದಿತ್ತು. ಬಟ್ ನಾವು ಒಂದು ಈ ಜನರೇಷನ್ ಅವರಾಗಿ ರಾಜಕಾರಣದಲ್ಲಿ ಒಂದು ನಮ್ಮ ಮಟ್ಟಕ್ಕೆ ಒಂದು ಬದಲಾವಣೆ ತರುವಂತ ಒಂದು ಪ್ರಯತ್ನ ಮಾಡೋಣ ಅಂತ ಜನರಿಗೆ ಮನವರಿಕೆ ಮಾಡ್ಕೊಳ್ಳೋಣ. ರಾಜಕಾರಣಿಗಳದ್ದು ಒಂದು ಪರ್ಸನಲ್ ಜೀವನ ಅಂತ ಇರುತ್ತೆ, ಅದು ನಿಮ್ಮ ಹಾಗೆ ನಾರ್ಮಲ್ ಆಗಿರುತ್ತೆ. ನಮಗೆ ಫ್ರೆಂಡ್ಸ್ ಇರ್ತಾರೆ, ಸಂಬಂಧಿಕರಿರ್ತಾರೆ, ಮಕ್ಳಿರ್ತಾರೆ, ಗಂಡ ಇರ್ತಾರೆ, ಮತ್ತೆ ಅದನ್ನ ಹಂಚ್ಕೊಳ್ಳಿ. ನೀವ್ ಯಾವ ರೀತಿ ಹಂಚ್ಕೊಂತೀರಾ ಅದೇ ರೀತಿ, ಬಿಕಾಸ್ ಯು ಹ್ಯಾವ್ ಟು ನಾರ್ಮಲೈಸ್ ದ ಪ್ರಾಸೆಸ್. ಇಲ್ದಿದ್ರೆ ಏನು, ನಾವು ಬರೀ ಬಿಳಿ ಬಟ್ಟೆ ಇಟ್ಕೊಂಡು ನಾವ್ ಬರೀ ಅದೇ, ನಾವೇನಾದ್ರೂ ಕಾವಿ ತೊಟ್ಕೊಂಡಿದೀವ ಅಥವಾ ಅಂದ್ರೆ ನಾವೇನಾದ್ರೂ ಆತರ, ನಮಗೆ ನೈತಿಕ ಹೊಣೆಗಾರಿಕೆ ಜಾಸ್ತಿ ಇದೆ. ಐ ಅಂಡರ್ಸ್ಟ್ಯಾಂಡ್, ಮಾರಲ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಇದೆ. ಅಶ್ಲೀಲವನ್ನು ಇನ್ನೊಬ್ಬ ನಿಂತ್ಕೊಂಡು ಡಿಸೈಡ್ ಮಾಡಬಾರ್ದು ಅನ್ನುವಂಥದ್ದು ನನ್ನ ನಿಲುವು. ಅಬ್ಸಲ್ಯೂಟ್ಲಿ. ಇನ್ನೊಬ್ರು ಯಾರೋ ನಿಂತ್ಕೊಂಡು ಡಿಸೈಡ್ ಮಾಡಬಾರ್ದು. ಯಾವುದು ದೇವಸ್ಥಾನದಲ್ಲಿ ಸರಿಯಾದ ಬಟ್ಟೆ ಅನ್ಸುತ್ತೋ ಅದು ಬೀಚ್ನಲ್ಲಿ ಆಡ್ ಅನಿಸ್ಬೋದಪ್ಪ. ಯಾವುದು ಬೀಚ್ನಲ್ಲಿ ಸರಿಯಾದ ಹಾಕೋಬಹುದಾದ ಬಟ್ಟೆ ಅನ್ಸುತ್ತೋ ಇನ್ನೊಂದು ಕಡೆ ಆಡ್ ಅನ್ಸುತ್ತೆ. ಅದನ್ನ ಇನ್ನೊಬ್ರು ನಿಂತ್ಕೊಂಡು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಅಷ್ಟಾದ ನಂತರವೂ ಹೇಳ್ತೀನಿ ನಾನು, ನಿಮ್ಗೆ ಯಾವ ಫೋಟೋಗೆ ಅಷ್ಟು ಕೆಟ್ಟ ಕಮೆಂಟ್ ಬಂತಲ್ಲ, ವಾಟ್ ವಾಸ್ ರಾಂಗ್ ಇನ್ ಇಟ್? ನೀವೊಂದು ಚೂಡಿದಾರ್ ಹಾಕ್ಕೊಂಡಿದ್ದೀರಿ, ಸ್ಲೀವ್ಲೆಸ್ ಇದೆ, ಅದನ್ನೇನು ಜಗತ್ತು ನೋಡದೇ ಇರುವಂಥದ್ದು ಅದು. ಅಂಥ ಫೋಟೋಗೂ ಈ ರೀತಿಯಾದ ಕಮೆಂಟ್ ಮಾಡ್ತಾರೆ ಅಂದರೆ, ಕಮೆಂಟ್ ಮಾಡುವವರ ಮನಸ್ಥಿತಿಯ ಬಗ್ಗೆ ನನಗೊಂದು ಆಶ್ಚರ್ಯ ಆಯಿತು. ನನ್ನ ಕೊಲೀಗ್ ಪ್ರಶಾಂತ್ ಕೂಡ ಇದ್ದಾರೆ. ಪ್ರಶಾಂತ್ ಇತ್ತೀಚೆಗೆ ಒಬ್ಬ ಯುವ ರಾಜಕಾರಣಿ ಹೊಸದಾಗಿ ಮದುವೆ ಮಾಡ್ಕೊಂಡಿದ್ದಾರೆ, ಎಲ್ಲೋ ಪ್ರವಾಸಕ್ಕೆ ಹೋಗಿದ್ದಾರೆ, ಅವ್ರ ಹೆಂಡ್ತಿನ ಎತ್ಕೊಂಡು ನಿಂತ್ಕೊಂಡಿದ್ದಾರೆ. ಅವರು ಎಷ್ಟು ಖುಷಿ ಇದೆ ಆ ಫೋಟೋದಲ್ಲಿ ಅಂತಂದರೆ, ಆ ಫೋಟೋಗೆ ಬಂದು ಕಮೆಂಟ್ ನೋಡಿ ನಂಗೆ ಗಾಬರಿ ಆಗ್ಬಿಡ್ತು. ಅವನ ಹೆಂಡ್ತಿನ ಅವ್ನು ಎತ್ಕೊಂಡು ನಿಂತ್ಕೊಂಡಿದ್ದಾನೆ ಮಾರಾಯರೆ, ನಿಮಗೇನು ಸಮಸ್ಯೆ ಆಗ್ತಿದೆ ಅಂತ. ಪಬ್ಲಿಕ್ ಲೈಫಲ್ಲಿದ್ದಾರೆ ಅಂತಂದರೆ ವೈಯಕ್ತಿಕ ಖುಷಿಗಳನ್ನು ಹಂಚ್ಕೊಳ್ಳೋದು ಕೂಡ ಸಮಸ್ಯೆನಾ? ಅದೆಲ್ಲವೂ ಡಾಟಾ ಪ್ಯಾಕ್ ರಿಚಾರ್ಜ್ ಮೇಲೆ ಅವಲಂಬಿತ ಆಗ್ತದೆ. ಕರೆಕ್ಟ್. ₹100 ಡಾಟಾ ಪ್ಯಾಕ್ ರಿಚಾರ್ಜ್ ಮಾಡು, ಆಕಾಶಕ್ಕೂ ಉಗುಳು, ನಿನ್ನನ್ನು ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ. ಬಟ್ ಅಂದರೆ ಇದು ನಾನು ರಾಜಕಾರಣದ ದೃಷ್ಟಿಯಿಂದ ಹೇಳಲ್ಲ. ನಮ್ಮ ಸಮಾಜದಲ್ಲಿ ಅನಾಮಧೇಯ ವ್ಯಕ್ತಿಗಳಾಗಿ ನೀವು ಯಾರಿಗೆ ಏನೇ ಅಂದರೂ ನಡೆಯುತ್ತೆ. ಕೆಲವೊಬ್ರು ದಕ್ಕಿಸ್ಕೊಳ್ತಾರೆ, ಕೆಲವೊಬ್ರು ದಕ್ಕಿಸ್ಕೊಳ್ಳೋದು ಕೆಪಾಸಿಟಿ ಇಲ್ಲದೆ ಇರೋರು. ಈಗ ನಯನಾ ಮೋಟಮ್ಮ ಒಬ್ಬ ಸ್ಟ್ರಾಂಗ್ ರಾಜಕಾರಣಿನೂ ಕೂಡ ಹೌದು. ಅವ್ರ ತಾಯಿಯೂ ಹೀಗೆ ಇದ್ದರು, ಅವರು ಹೀಗೆ ಇದ್ದಾರೆ. ಗಟ್ಟಿಯಾಗಿ ನಿಂತ್ಕೊಂಡು ದಡಕ್ಕೆ ಹಚ್ಚುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಹಚ್ಚಲಾರದೆ ಒದ್ದಾಡ್ತಾ ಇರುವಂಥ ಸಾವಿರಾರು ಜನ ಇದ್ದಾರೆ ನಮ್ಮಲ್ಲಿ. ದಟ್ ಈಸ್ ನಯನಾ ಮೋಟಮ್ಮ ಅವ್ರಿಗೆ ಅಧಿಕಾರ ಇದೆ, ಬೆಂಗಳೂರು ಗೊತ್ತಿದೆ, ಅಧಿಕಾರ ಗೊತ್ತಿದೆ, ಅವರು ಅದನ್ನು ದಡಕ್ಕೆ ಹಚ್ತಾರೆ. ನಯನಾ ಮೋಟಮ್ಮ ಅವ್ರಿಗೆ ಕಂಪ್ಲೇಂಟ್ ಅಂದ್ರೆ ಪೊಲೀಸರು ಸೀರಿಯಸ್ ಆಗಿ ತಗೋತಾರೆ. ಸೀರಿಯಸ್ ತೆಗೆದುಕೊಳ್ಳದೆ ಇರೋಂಥ ಜನ ಎಷ್ಟು ಈಗ? ಅಂದರೆ ಈಗ ಅದು ಯಾರಿಗೆ ಬಡಿಯುತ್ತೆ ಅವ್ರಿಗೆ ನೋವು ಆಗುತ್ತೆ. ಕರೆಕ್ಟ್. ಈಗ ನಾನು ನೋಡ್ತಾ ಇರ್ತೀನಿ, ನಯನಾ ಮೋಟಮ್ಮ ಅವ್ರದ್ದು ಅದೊಂದು ಬೇರೆ ಬಿಡಿ. ನಾವು ಮಾತಾಡಿದಾಗ ಇದೇ ರಾಜಕೀಯ ಪಕ್ಷಗಳ ಎಲ್ಲ ಕಡೆಯ ಕಾರ್ಯಕರ್ತರು ಯಾವ ಅನಾಮಧೇಯವಾಗಿ ಏನೇನು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಾರೆ. ನಾನು ಏನಾದ್ರೂ ಈಗ ನನ್ನ ಸಮಸ್ಯೆ ಏನ್ ಗೊತ್ತಾ ಇದ್ರಲ್ಲಿ, ಒಂದು ರಾಜಕಾರಣಿಗಳ ವೈಯಕ್ತಿಕ ಜೀವನ ಅಂದ್ರೆ ನಮ್ದು ಒಂದು ಪ್ರತ್ಯೇಕವಾದ ಜೀವನ ಇದೆ. ಅದನ್ನ ನಾವು ಎಷ್ಟು ಹೊರಗಡೆ ಇಡ್ತೀವಿ ಅಷ್ಟು ಸಾರ್ವಜನಿಕರಿಗೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಇದರಿಂದ ನೀವು ಆಕ್ಚುಲಿ ಅಸೆಸ್ಮೆಂಟ್ ಮಾಡ್ಬೋದು ರಾಜಕಾರಣಿಗಳು ಹೇಗೆ ಅಂತ. ಅದು ತುಂಬಾ ಚಿಕ್ಕ ವಿಚಾರ ಆಗಿರಬಹುದು, ಬಟ್ ಆಕ್ಚುಲಿ ಅದನ್ನ
ಆಳವಾಗಿ ಡೆಪ್ತ್ ಅಲ್ಲಿ ನೋಡಿದ್ರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ದಿದ್ರೆ ಪಾರದರ್ಶಕವಾಗಿ ಇಲ್ಲ ಅಂತ ರಾಜಕಾರಣಿಗಳ ಬಗ್ಗೆ ಯಾವತ್ತೂ ಬೆರಳು ತೋರಿಸ್ತಾರೆ. ನಾವು ಪಾರದರ್ಶಕವಾಗಿ ಇದೀವಿ ಅಂತ ಇದನ್ನ ನಾವು ಹೊರಗಡೆ ತೋರಿಸಿದಾಗ ದೇ ನಾಟ್ ಏಬಲ್ ಟು ಅಕ್ಸೆಪ್ಟ್ ಇಟ್. ಅರಗಿಸ್ಕೊಳ್ಳೋಕೆ ಆಗೋದಿಲ್ಲ ತುಂಬಾ ಜನಕ್ಕೆ. ಎರಡನೇದು, ಮಹಿಳಾ ರಾಜಕಾರಣಿಗಳು ಗೆದ್ದು ಬಂದವ್ರು ಎಷ್ಟು ಜನ ಇದ್ದಾರೆ? 11 ಜನ ಮಾತ್ರ ನಾವು ಇದೀವಿ 224 ಕ್ಷೇತ್ರಗಳಿಂದ. ಅದರಲ್ಲಿ ನನ್ನಂತವರಿಗೆ ಕಾಮೆಂಟ್ ಮಾಡಿದಾಗ ಇನ್ನು ರಾಜಕಾರಣಕ್ಕೆ ಬರ್ಲಿಕ್ಕೆ ಮಹಿಳೆಯರು ಎಷ್ಟು ಜನ ಧೈರ್ಯ ಮಾಡ್ತಾರೆ? ಅಥವಾ ನಾವು ಈ ತರ ಅಂದ್ರೆ ನಾವು ಕೆಲಸ ಮಾಡ್ತಾ ಇರ್ತೀವಿ, ಆ ಮಧ್ಯದಲ್ಲಿ ಏನೋ ನಮ್ ವಾಟ್ಸ್ಆ್ಯಪು ಅಥವಾ ನಮ್ ಫೇಸ್ಬುಕ್ ಅಥವಾ ನಮ್ ಇನ್ಸ್ಟಾಗ್ರಾಮ್ ನೋಡಿದ ತಕ್ಷಣನೇ, ಈ ಕಾಮೆಂಟ್ ನೋಡಿದ ತಕ್ಷಣ ಒಂದು ಕ್ಷಣಕ್ಕೆ ನಾವೇ ಹಿಂಜರಿಗ್ ಬಿಡ್ತೀವಿ, ಹಿಂಸೆ ಆಗುತ್ತೆ. ಸೊ ಈ ರಾಜಕಾರಣಕ್ಕೆ ನಾವು ಗಟ್ಟಿತನದಿಂದ ಬಂದಿದೀವಿ. ಖಂಡಿತ ಒಂಥರ ಗಟ್ಟಿ ಚರ್ಮ ಇರ್ಬೇಕು. ನಾನಂತೂ ಎಮ್ಮೆ ಚರ್ಮ ಇಟ್ಕೊಂಡ್ ಬಂದಿದ್ದೀನಿ ಅಂತ ಯಾವಾಗ್ಲೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸಾಕಷ್ಟು ವಿರೋಧಗಳನ್ನ ಕಟ್ಕೊಂಡು ನಾನು ರಾಜಕಾರಣ ಮಾಡ್ತಾ ಇರೋದು ಅಥವಾ ರಾಜಕಾರಣದಲ್ಲಿ ಗೆದ್ದು ಬಂದಿರೋದು. ಆ ಮಧ್ಯದಲ್ಲಿ ಈ ಕಾಮೆಂಟ್ಸ್ ಬಂದಾಗ ಅನ್ಸುತ್ತೆ, ಏನಕ್ಕೆ ಅಂದ್ರೆ ಈಗ ನನ್ನ ಹಸ್ಬೆಂಡಿಗೂ ಗೊತ್ತಿಲ್ಲ ಅಥವಾ ನನ್ನ ಮಗಳಿಗೂ ಗೊತ್ತಿಲ್ಲ ಈ ತರ. ಬಟ್ ಅವ್ರು ನೋಡಿದಾಗ ಏನ್ ಅನ್ಕೋಬಹುದು, ಅಥವಾ ಬೇರೆಯವ್ರು ನೋಡಿದಾಗ ಮಹಿಳಾ ರಾಜಕಾರಣಿಗಳು ರಾಜಕಾರಣಕ್ಕೆ ಬರ್ಬೇಕಾ ಇಲ್ವೋ ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ, ಸಹಿಸ್ಕೊಳಕ್ಕೆ ಆ ಶಕ್ತಿ ಇದೆಯೋ ಇಲ್ವೋ ಅಂತ ಬರುತ್ತಲ್ಲ. ಆಮೇಲೆ ಇಷ್ಟು ಆ ಒಂದು ರೇಷಿಯೋ ನೋಡಿದಾಗ, ನಾವ್ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿದ್ದಾಗ ನಮಗೆ ಪ್ರೋತ್ಸಾಹ ಕೊಡ್ಬೇಕು ಹೊರತು ಈ ತರ ಕಾಮೆಂಟ್ಸ್ ಮಾಡಿದಾಗ ಹೇಗೆ ಅವರು ಮುಂದಿನ ರಾಜಕಾರಣ ಜೀವನ ಹೇಗಿರಬಹುದು ಅಂತ ಕಲ್ಪನೆಯಲ್ಲಿ ಕಲ್ಪನೆ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಅದರ ಜೊತೆಗೆ ನಯನಾ ಮೋಟಮ್ ಅವರೇ, ರಾಜಕಾರಣಿಗಳು ಅಂದ್ರೆ ಸಾರ್ವಜನಿಕರಿಗೆ ತೋರಿಸುವುದಕ್ಕೆ ಒಂದು ಮುಖ, ಅವರ ವೈಯಕ್ತಿಕ ಸುಖ ಸಂತೋಷಗಳಿಗೆ ಇನ್ನೊಂದು ಮುಖ ಅನ್ನೋದು ಸಮಾಜದಲ್ಲಿ ಬೆಳ್ಕೊಂಬಂದ್ಬಿಟ್ಟಿದೆ. ಅದು ಇತ್ತೀಚೆಗೆ ಒಬ್ಬ ರಾಜಕಾರಣಿ ಹೇಳ್ತಾ ಇದ್ರು, ಬೆಂಗಳೂರಿನಿಂದ ಅವ್ರು ಊರಿಗೆ ಹೋಗ್ತಾ ಇದ್ರು, ಅವ್ರು ಬೈ ಕಾರ್, ಕಂಫರ್ಟಬಲ್, ಪುರುಷ ರಾಜಕಾರಣಿ ನಾನು ಹೇಳೋದು, ಕಂಫರ್ಟಬಲ್ ಆಗಿ 3/4 ಹಾಕೊಂಡಿದ್ರು, ಟೀ ಶರ್ಟ್ ಹಾಕೊಂಡಿದ್ರಂತೆ. ದಾರಿಲಿ ಒಂದು ಕಡೆ ಕಾಫಿ ಕುಡಿಯಕ್ಕೆ ನಿಲ್ಸಿದಾರೆ ರಾತ್ರಿ. ಕಾಫಿ ಕುಡಿಯಕ್ಕೆ ನಿಂತ್ಕೊಂಡಾಗ 4 ಜನ ಹಿರಿಯರು ಬಂದು ಹೇಳಿದ್ರಂತೆ, ನೀವು ಹಿಂಗೆಲ್ಲ ಬಟ್ಟೆ ಹಾಕೊಂಡು ಓಡಾಡಬಾರ್ದು ಅಂತ. ಅವ್ರ ಕಾರ್ನಲ್ಲಿ ಅವ್ರು ಊರಿಗೆ ಹೋಗ್ತಿದಾರ್ರಿ, ಪುರುಷ ಒಬ್ಬ 3/4 ಅಂದ್ರೆ ಏನು ಬರ್ಮುಡ ಅಂತೀವಲ್ಲ, ಅದನ್ನ ಹಾಕೊಂಡು ಹೋಗ್ತಿರೋ ಬುದ್ಧಿ ಹೇಳಿದ್ರಂತೆ, ಹೀಗೆಲ್ಲ ಓಡಾಡಿದ್ರೆ ಹೆಂಗೆ ನೀವು ರಾಜಕಾರಣಿಗಳು, ಹಿಂಗೆಲ್ಲ ಓಡಾಡಬಾರ್ದು ಅಂತ. ಅವ್ರು ದಿಸ್ ಇಸ್ ಮೈ ಕಂಫರ್ಟ್ ಅಂತಾರೆ ಅವರು. ಸೊ ಇದರಿಂದ ಡಿಸ್ಹಾರ್ಟನ್ ಆಗಬೇಕಾದ ಅವಶ್ಯಕತೆ ಇಲ್ಲ. ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಲೈವ್ನಲ್ಲಿ ಮಾತನಾಡಿಸಿದ್ದರ ಉದ್ದೇಶ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್ ಅನ್ನೋದನ್ನು ಹೇಳೋದಕ್ಕೆ. ಅದರ ಜೊತೆಗೆ ಸಿಸ್ಟಮನ್ನು ಸೆನ್ಸಿಟೈಸ್ ಮಾಡಬೇಕಾದ ಅವಶ್ಯಕತೆ ತಮ್ಮಂಥವ್ರ ಮೇಲಿದೆ. ತಾವು ಆಡಳಿತ ಪಕ್ಷದ ಶಾಸಕಿ, ಒಬ್ಬ ಶಾಸಕಿಯ ಕಂಪ್ಲೇಂಟ್ ಬಂದಾಗ ಸೀರಿಯಸ್ ಆಗಿ ಹುಡುಕಿ ಆರೋಪಿನ ಹಿಡ್ಕೊಂಡು ಬರೋದಲ್ಲ. ಯಾವ ಮಹಿಳೆ ನನ್ನ ಬಗ್ಗೆ ಹಿಂಗೆ ಕೆಟ್ಟದಾಗ ಯಾರೋ ಮಾತಾಡಿದ್ರು ಅಂತ ಕಂಪ್ಲೇಂಟ್ ತಗೊಂಡು ಬಂದಾಗಲೂ ಕೂಡ ಪೊಲೀಸರು ಇಷ್ಟೇ ಸೀರಿಯಸ್ ಆಗಿ ವರ್ಕ್ ಮಾಡಿ ಅಂತ ಹೇಳಿ ಅವ್ರಿಗೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಸತ್ಯ ಹೇಳ್ಬೇಕು ಅಂದ್ರೆ, ನಾನು ಫಸ್ಟ್ ಒಂದು ಕೇಸ್ ಹೇಳಿದ್ನಲ್ಲ, 100 ಜನ ಮಹಿಳೆಯರು, ಆಲ್ಮೋಸ್ಟ್ 100 ಮೇಲೆ ಇತ್ತು ಅಂತೆ ಅವ್ರ ಮೆಸೇಜಸ್ ಮಾಡಿರೋದ್ರೆ. ಅದ್ರಲ್ಲಿ ಒಬ್ರು ಇಬ್ರು ಮಾತ್ರ ಕಂಪ್ಲೇಂಟ್ ಮಾಡಿರೋದು. ನೀವ್ ನಂಬ್ತಿರೋ ಬಿಡ್ತಿರೋ, ನಿರಂತರವಾಗಿ ಅವ್ರ ಮೆಸೇಜಸ್ ಕಳಿಸ್ತಾ ಇದ್ದ. ಈಗ ಅದೇ ಎಷ್ಟು ಗಟ್ಟಿತನ ಇದೆ ಅಂತ ಬೇಕಾಗುತ್ತೆ, ಎಷ್ಟು ಅದನ್ನ ಫೇಸ್ ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಅಂತ ಬೇಕಾಗುತ್ತೆ. ಆಮೇಲೆ ನಾನು ಈ ವಿಚಾರದಲ್ಲಿ ನನ್ನ ಪರ್ಸನಲ್ ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನ ಹಾಕೊಂಡಿದ್ದು, ಯಾಕಂದ್ರೆ ಯಾರು ಅದನ್ನ ನೋಡ್ತಾ ಇದಾರೆ ಅಟ್ಲೀಸ್ಟ್ ಅವರಿಗೆ ಇದು ನಾರ್ಮಲೈಸ್ ಆಗ್ಲಿ ಅಂತ. ನೀವೇನ್ ಹೇಳ್ತಾ ಇದ್ರಲ್ಲ, ಎಷ್ಟು ನಾವು ನಮ್ ಜೀವನನ, ರಾಜಕಾರಣಿಗಳ ಜೀವನನ, ವೈಯಕ್ತಿಕ ಜೀವನನ ನಾರ್ಮಲೈಸ್ ಮಾಡ್ತೀವಿ, ಅಷ್ಟು ರಾಜಕಾರಣದಲ್ಲೂ ಸುಧಾರಣೆ ಬರುತ್ತೆ. ಆಮೇಲೆ ರಾಜಕೀಯ ವ್ಯಕ್ತಿಗಳನ್ನ ನೋಡುವ ದೃಷ್ಟಿಕೋನನೂ ಕೂಡ ಬದಲಾಗುತ್ತೆ. ಇನ್ನೊಂದು ಕಾರಣಕ್ಕೂ ನಿಮ್ಗೆ ಅಭಿನಂದನೆ ಹೇಳಬೇಕು. ಏನಂದರೆ, ಇಂಥ ಘಟನೆಗಳನ್ನು ನಡೆದಾಗ ನೀವು ಕಾನೂನನ್ನು ಕೈಗೆ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಕಾನೂನಿನ ಕೈಗೆ ತೆಗೆದುಕೊಂಡು ಹೋದರೆ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿದೆ. ಎಸ್, ಈಗ ನಮ್ಮ ಕಳೆದ ವರ್ಷದ ಘಟನೆ ಕರ್ನಾಟಕ ನೋಡಿದೆ. ಅಂಥ ಸಂದರ್ಭದಲ್ಲಿ ರಾಜಕಾರಣಿಗಳು ನಿಮ್ಗೆ ಪವರ್ ಇದ್ರೂ ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಕ್ಕಂಥದ್ದಕ್ಕೂ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಷ್ಟು ದೂರ ಹೋಗೋದ್ ಬೇಡ ಸರ್. ಅಲ್ಲ, ಅಷ್ಟು ದೂರ ಹೋಗಿದ್ರಲ್ವಾ, ಕರ್ನಾಟಕ ನೋಡಿಲ್ವಾ ಅಷ್ಟು ದೂರ ಹೋಗಿದ್ದ ಘಟನೆಯನ್ನ? ನಿಜ, ಹೌದು, ಇರಬಹುದು. ಬಟ್ ಆದ್ರೆ ಒಂದ್ ರೀತಿ
ನೀವು ಆ ಫೇಸ್ಲೆಸ್ ನೇಮ್ಲೆಸ್ ಅಂತ ನೀವೇನ್ ಹೇಳ್ತಾ ಇದ್ರಿ ಅಲ್ವಾ, ಎಸ್ ಎಸ್ ಎಲ್ಲೋ ಒಂದ್ ಕಡೆ ಸಂದೇಶ ಹೋಗ್ಬೇಕು. ಯಾಕಂದ್ರೆ ಫೋನ್ ನಂಬರ್ಸ್ ನ ಟ್ರ್ಯಾಕ್ ಮಾಡೋದು ತುಂಬಾ ಸುಲಭ. ಈ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ನ ಟ್ರ್ಯಾಕ್ ಮಾಡ್ಲಿಕ್ಕೆ ಪೊಲೀಸವರಿಗೆ ಅವ್ರದೇ ಆದಂತ ಒಂದು ಮೆಕ್ಯಾನಿಸಮ್ ಇದೆ. ಇದೆ ಮೆಕ್ಯಾನಿಸಮ್ ಇದೆ, ಬಟ್ ಅಷ್ಟು ಸುಲಭವಾದ ಮೆಕ್ಯಾನಿಸಮ್ ಅಲ್ಲ. ಅದನ್ನ ಇವರೆಲ್ಲರೂ ದುರುಪಯೋಗ ಪಡಿಸ್ಕೊಂಡು ಇದನ್ನ ಮಾಡ್ತಾರೆ. ಅದಕ್ಕೆ ಸಾಮಾನ್ಯ ಜನರ ಜೊತೆ ಇದಾಗಬಾರ್ದು ಅಂತ ನಾನು ನನ್ನ ಒಂದು ಧ್ವನಿನ ಎತ್ತಿದ್ದು. ಸುಮಾರು ಇದಕ್ಕೂ ಕಾಮೆಂಟ್ಸ್ ಎಲ್ಲ ಬಂದಿದೆ, ಪರವಾಗಿಲ್ಲ. ಬಟ್ ನಾನು ಯಾವ ರೀತಿ ಮೊದ್ಲಿದ್ದೆ ಈಗಿದ್ದೀನಿ, ಮುಂದೆನೂ ಕೂಡ ಅದೇ ರೀತಿ ಇರ್ತೀನಿ. ನನ್ನಲ್ಲಿ ನಾನು ಬದಲಾವಣೆ ತರೋದಿಲ್ಲ. ಬಿಕಾಸ್ ನಾಯಕತ್ವದ ಅರ್ಥ ಅಥವಾ ನಾವು ನಮ್ಮನ್ನ ಯಾವ ರೀತಿ ಬಿಂಬಿಸ್ಕೊಳ್ಬೇಕು ಅಂತ ನಾವು ಒಂದು ಕಲ್ಪನೆ ಇಟ್ಕೊಂಡಿದೀವಲ್ಲ, ಅದ್ರ ತಕ್ಕನಾಗಿ ನನ್ ಪ್ರಕಾರ ನಾವು ಈ ಕಾಲಘಟ್ಟದಲ್ಲಿ ಇರುವ ರಾಜಕಾರಣಿಗಳು ಅದು ಮಾಡ್ಬೇಕು ಅಂತ ನಾನು ಅನ್ಕೊಳ್ತೀನಿ. ಎಷ್ಟು ಮಟ್ಟಕ್ಕೆ ನನಗೆ ಇದರಿಂದ ಯಶಸ್ಸು ಸಿಗುತ್ತೆ ನನಗೆ ಗೊತ್ತಿಲ್ಲ, ಬಟ್ ಆದ್ರೆ ಇದು ನನ್ನ ಪ್ರಯತ್ನ, ಇದು ನನ್ನ ಪ್ರಾಮಾಣಿಕ ಪ್ರಯತ್ನ. ಅಂಡ್ ಐ ಸ್ಟ್ಯಾಂಡ್ ಬೈ ದಿಸ್. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ನಯನಾ ಮೇಡಮ್, ಏಷ್ಯಾನೆಟ್ Thank you. ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.